ಸೊ ಮಟನ್ ಬಿರಿಯಾನಿ ನಲ್ಲಿ ಮೂಳೆ ಅಂತ ಮಟನ್ ಪೀಸಸ್ಸು ಫುಲ್ಲು ಸಾಫ್ಟು. ಹಾ ಫುಲ್ಲು ಸಾಫ್ಟ್ ಆ್ಯಂಡ್ ಜ್ಯೂಸಿಗರು. ಈ ಮಟನ್ನ ಈ ಥರನೇ ತಿನ್ನಬೇಕು. ಕಟ್ಟಾಗಿ ಹೋಗ್ತಾ ಇದೆ, ಸ್ವಲ್ಪ ನೀವು ಪ್ರೆಸ್ ಮಾಡಿದ ತಕ್ಷಣವೇ ಕಟ್ಟಾಗಿ ಹೋಗ್ತಾ ಇದೆ. ಸೊ ನೋಡಿ, ಮಟನ್ ಪೀಸಸ್ಸು ಲೇಯರಾಗಿ ಕಟ್ ಆಗ್ತಾ ಇದೆ. ಇದು ನೋಡಿ, ಮುಳ್ಳೆಲ್ಲ ಹಂಗೆ ಆಗುತ್ತೆ, ತಿಂದ್ಬಿಡ್ಬೋದು. ನನಗೆ ಅಭ್ಯಾಸ ಇದೆ ಮುಂಚೆಯಿಂದನೂ. ಬಟ್ ಡೋಂಟ್ ಟ್ರೈ ದಿಸ್ ಎಟ್ ಹೋಮ್, ಓಕೆ? ನಾನು ತಿಂತೀನಿ ಅಂತ ನೀವು ಟ್ರೈ ಮಾಡಿಬಿಡಿ. ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ನಿಮಗೆ ತೊಂದರೆ. ಸೊ ಮಟನ್ ಪೆಪ್ಪರ್ ಡ್ರೈ ಫುಲ್ಲು ಗ್ಲಾಸಿಯಾಗಿ ಶೈನಿಂಗ್ ಆಗಿ. ಮಟನ್ ಪೀಸ್ ಮಾತ್ರ ಅದ್ಭುತವಾಗಿ ಕಟ್ ಮಾಡಿದ್ದಾರೆ ಗುರು. ನೋಡಿ ಯಾವ ಥರ ಜ್ಯೂಸಿಯಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಮಟನ್ ಪೀಸ್ ಈ ಥರ ಇರುತ್ತೆ, ಇದರಲ್ಲಿ ಸ್ವಲ್ಪ ಇದೆಲ್ಲ ಇಟ್ಕೊಂಡ್ಬಿಟ್ಟು ಮಟನ್ ಪೀಸ್ ಅಂದರೆ ಹೀಗಿರಬೇಕು ಗುರು. ತಿನ್ಬಿಡೋಣ. ಚಿಯರ್ಸ್. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದರೆ ಕ್ರೈಸ್ಟ್ ಯೂನಿವರ್ಸಿಟಿ ನೆಲಗೇದರ್ನಹಳ್ಳಿ HMT ಲೇಔಟಿಗೆ ಬಂದಿದ್ದೀವಿ. ಏನು ಗೊತ್ತಾ ಸ್ಪೆಷಾಲಿಟಿ? ನೀವು ನೋಡ್ತಾ ಇರ್ಬೋದು ಹಿಂದೆ ಸಿರಿಮನೆ ಬೆಣ್ಣೆ ಬಿರಿಯಾನಿ ಅಂತ. ಹೌದು, ನೀವೆಲ್ಲ ಜೊನ್ನೆ ಬಿರಿಯಾನಿ ಕೇಳಿರ್ತೀರಾ, ತಿಂದಿರ್ತೀರಾ, ಜೊನ್ನೆ ಬಿರಿಯಾನಿ ಹೋಟೆಲ್ ಕೇಳಿರ್ತೀರಾ. ಸೊ ಇದು ಸ್ಪೆಷಲ್ ಆಗಿ ಬೆಣ್ಣೆ ಬಿರಿಯಾನಿ ಅಂದರೆ ಇವರು ಬಳಸೋವಂಥ ಬೆಣ್ಣೆ ಸಖತ್ತು ಟೇಸ್ಟಿಯಾಗಿ, ಸಖತ್ ಆರ್ಗ್ಯಾನಿಕ್ ಆಗಿ ಇರೋವಂಥ ಬೆಣ್ಣೆ ಬಳಸೋದ್ರಿಂದ ಸಿರಿಮನೆ ಬೆಣ್ಣೆ ಬಿರಿಯಾನಿ ಅಂತ ಹೆಸರು ಬಂದಿದೆ. ಸೊ ಇಲ್ಲಿ ಜಾಸ್ತಿ ಬೆಣ್ಣೆ ಬಳಕೆ ಆಗುತ್ತೆ. ಫುಲ್ಲು ಟೇಸ್ಟಿಯಾಗಿರುವಂಥ ಬಿರಿಯಾನಿ, ಕಬಾಬು ಮತ್ತು ಫಿಶ್ ಮೀಲ್ಸು, ಕೋಂಬೋಸು, ಅದು ಇದು ಅಂತ ಎಲ್ಲ ಥರ ವೆರೈಟೀಸ್ ಆಫ್ ಫುಡ್ ಇಲ್ಲಿ ಸಿಗ್ತಾ ಇದೆ. ಫಿಶ್ಶಿಂದ ಹಿಡಿದು ಮಟನ್ನು, ಚಿಕನ್ನು ಪ್ರತಿಯೊಂದು ಸಿಗ್ತಾ ಇದೆ. ಸೊ ಇಲ್ಲಿ ಬಿರಿಯಾನಿ ಫೇಮಸ್ ಅಂದರೆ ತುಂಬ. ಸೊ ಹಾಗಾಗಿ ನಾನು ಬಂದಿದ್ದೀನಿ. ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಗೊತ್ತಾಗಿರ್ಬೋದು, ಕ್ರೈಸ್ಟ್ ಯೂನಿವರ್ಸಿಟಿ ಡೆಡ್ ಆಪೋಸಿಟೇ. ಸೊ ಅಲ್ಲಿ ತೋರಿಸಿ ಕ್ರೈಸ್ಟ್ ಯೂನಿವರ್ಸಿಟಿ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಕ್ರೈಸ್ಟ್ ಯೂನಿವರ್ಸಿಟಿ ಡೆಡ್ ಆಪೋಸಿಟಲ್ಲೇ ಇರೋದು ಇದು. ನೀವು ನೋಡ್ತಾ ಇರ್ಬೋದು ಆಫರ್ಸ್ಗಳು ಸುರಿಮಳೆನೇ ನಡೀತಾ ಇದೆ. ಸುಮಾರು ಆಫರ್ಸ್ ಇರುತ್ತೆ ಇಲ್ಲಿ. ಸೊ ಇದು ಬಂದು ಇಷ್ಟೇ ಅಲ್ಲ, ಆಫರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನೂ ಕಮಿಂಗ್ ಡೇಸಲ್ಲಿ ಯಾವ್ಯಾವ ಥರ ಆಫರ್ಸ್ ಇರುತ್ತೆ ಅಂತ ನೋಡೋಣ. ಸೊ ಆಫರ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಇದು ಲಿಮಿಟೆಡ್ ಆಫರ್, ಓಕೆನಾ? ಲಿಮಿಟೆಡ್ ಆಫರ್ ಅಂತ ಹೇಳ್ಬೋದು. ನೆಕ್ಸ್ಟು ಯಾವ ಥರ ಆಫರ್ ಇರುತ್ತೆ, ಮತ್ತು ಪ್ರತಿಯೊಂದು ರೀಸನಬಲ್ ರೇಟಲ್ಲಿ ಇರುತ್ತೆ. ಮೆನು ಎಲ್ಲ ತುಂಬ ನೋಡಿದೆ ನಾನು, ಚೆನ್ನಾಗಿರುತ್ತೆ, ರೀಸನಬಲ್ ರೇಟು, ಟೇಸ್ಟಿ ಫುಡ್ಡು. ಬನ್ನಿ ಹೆಚ್ಚಿನ ಮಾಹಿತಿ ಇಲ್ಲಿನ ಓನರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮತ್ತೆ ಒಳಗಡೆ ಆಂಬಿಯನ್ಸ್ ಎಲ್ಲ ನೋಡೋಣ. ಸ್ವಲ್ಪ ದೊಡ್ಡದಾಗೆ ಮಾಡಿದ್ದಾರೆ. HMT ಲೇಔಟ್ ನೆಲಗೇದರ್ನಹಳ್ಳಿ ಕ್ರೈಸ್ಟ್ ಕಾಲೇಜ್ ಹತ್ರ ಯಾರೆಲ್ಲ ಇದ್ದೀರೋ, ಟಿ ದಾಸರಳ್ಳಿ, ಈ ಕಡೆ 8ನೇ ಮೈಲಿ, ನಾಗಸಂದ್ರ ಮೆಟ್ರೋ ಸ್ಟೇಷನು ಇದೆಲ್ಲ ಕವರ್ ಆಗುತ್ತೆ. ಯಾರಾದರೂ ಇದ್ರೆ ಈ ವಿಡಿಯೋ ಮರಿದೆ ಪೂರ್ತಿಯಾಗಿ ನೋಡಿ. ಎಲ್ಲರೂ ಪೂರ್ತಿಯಾಗಿ ನೋಡಿ. ಈ ಒಂದು ಹೋಟೆಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಒಳಗೋಗಿ ತಿಳ್ಕೊಳ್ಳೋಣ, ಮತ್ತೆ ಫುಡ್ ಹೇಗಿದೆ ಅಂತ ನೋಡುವ. ಬನ್ನಿ ಸರ್. ನಮಸ್ತೆ. ಹೇಳಿ ಸರ್, ಇವಾಗ ಸಿರಿಮನೆ ಬೆಣ್ಣೆ ಬಿರಿಯಾನಿ ಅಂತ ಹೆಸರಿಟ್ಟಿದ್ರೆ, ನಾವೆಲ್ಲ ಕಡೆ ಜೊನ್ನೆ ಬಿರಿಯಾನಿ ಕೇಳಿದ್ವಿ, ಇದೇನು ಬೆಣ್ಣೆ ಬಿರಿಯಾನಿ ಸರ್? ಸಿರಿಮನೆ ಬೆಣ್ಣೆ ಬಿರಿಯಾನಿ ಅನ್ನೋದು ಒಂದು ಎಲ್ಲ ಕಡೆ ದೊಣ್ಣೆ ಬಿರಿಯಾನಿ ಅಂತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ, ಬೆಣ್ಣೆ ಹಾಕಿ ಬಿರಿಯಾನಿ ಮಾಡ್ತೀವಿ ನಾವು. ಸೊ ಯೂಶಲಿ ಎಲ್ಲ ತುಪ್ಪ ಹಾಕ್ತಾರೆ, ನಾನು ಪ್ಯೂರ್ ನಾಟಿ ಬೆಣ್ಣೆ ಹಾಕಿ ಬಿರಿಯಾನಿ ಮಾಡ್ತೀವಿ. ಹೌದು, ಹೌದೌದು, ಊರ ಕಡೆಯಿಂದ ತರಿಸ್ತೀವಿ. ಲೈಕ್ ನಾಗಮಂಗಲ, ಕದಬಳ್ಳಿ ಅಥವಾ ಸಂತೆಯಿಂದ ತಂದು ಕೊಡ್ತಾರೆ. ಹೌದೌದು, ತಂದು ಕೊಡ್ತಾರೆ. ನಮ್ಮಮ್ಮನೇ ತರ್ತಾರೆ, ವೀಕ್ಲಿ 1 ಟೈಮ್ ತರ್ತಾರೆ. ಹೌದು, ಬೆಣ್ಣೆ ಹಾಕಿ ಬಿರಿಯಾನಿ ಪ್ರಿಪೇರ್ ಮಾಡೋದು. ನಮ್ಮದು ಬಿರಿಯಾನಿನೇ ಸ್ವಲ್ಪ ಫೇಮಸ್ಸು. ಬಿರಿಯಾನಿ ಬಿಟ್ಟರೆ ಮೀಲ್ಸ್, ಕಾಂಬೋ ಮೀಲ್ಸ್ ಬರುತ್ತೆ. ಮೀಲ್ಸ್ ಫಿಶ್ ಮೀಲ್ಸು, ಮಟನ್ ಮೀಲ್ಸು, ಚಿಕನ್ ಮೀಲ್ಸು 3 ಬರುತ್ತೆ. ಹಾಂ, ಸ್ಟಾರ್ಟರ್ಸು ಕೂಡ ಇದೆ. ತಂದೂರಿ ಇದೆ, ಚೈನೀಸ್ ಇದೆ, ಸ್ಟಾರ್ಟರ್ಸು ಕೂಡ ಇದೆ. ಎಲ್ಲ ರೀಸನಬಲ್ ಪ್ರೈಸ್ ಇದೆ. ಈಗ ಚಿಕನ್ ಮೀಲ್ಸ್ ಬಂದು 150, ಮಟನ್ ಊಟ ಬಂದು 230, ಫಿಶ್ ಊಟ ಬಂದು 100 ರೂಪಾಯಿ. ಸರ್ ಪ್ರೆಸೆಂಟ್ ಈಗ ಬೈ 1 get 1 ಚಿಕನ್ ಬಿರಿಯಾನಿ ಓಡ್ತಿದೆ, ಬೈ 2 get 1 ಮಟನ್ ಬಿರಿಯಾನಿ ಓಡ್ತಿದೆ ಆಫರಲ್ಲಿ. 1 ವೀಕ್ ಬಿಟ್ಟಿದೆ. ಈಗ ನೆಕ್ಸ್ಟು ಮಂಗಳವಾರದಿಂದ ಕಂಟಿನ್ಯೂ ಮಾಡಬೇಕು 1 ತಿಂಗಳು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂಗಳವಾರದಿಂದ 1 ತಿಂಗಳಿಗೆ ಅದು ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ಬೈ 2 get 1 ಇತ್ತಲ್ಲ, ಇಲ್ಲ, 1 ಬಿರಿಯಾನಿ 160 ರೂಪಾಯಿ ಬಿಟ್ಟಿದ್ದೀನಿ. ಆ ಥರ ಬಿಡ್ತಾಯಿದ್ದೀನಿ. ಚಿಕನ್ ಬೈ 1 get 1 ಇರುತ್ತೆ. ಮಟನ್ ಬಂದು 1 ಬಿರಿಯಾನಿ 160 ಬಿಡ್ತಾಯಿದ್ದೀನಿ. ಹಾಂ, ಒಂದು ಒಳ್ಳೆ ರೀಸನಬಲ್ ಪ್ರೈಸ್. ಹೌದು ಹೌದು, 160. ಟೈಮಿಂಗ್ಸು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 10:30. ಹಾಂ, ಸ್ವಿಗ್ಗಿ ಝೊಮ್ಯಾಟೊ ಅಟ್ಯಾಚ್ ಇದೆ. ನಮ್ಮದೇ ಹೋಮ್ ಡೆಲಿವರಿ ಕೂಡ ಇದೆ. ವಿತ್ 5 ಕಿಲೋಮೀಟರ್ ಒಳಗಡೆ. ಮಿನಿಮಮ್ ಒಂದು 400 ರೂಪೀಸ್ ಆರ್ಡರ್ ಮಾಡಿದ್ರೆ ಫ್ರೀ ಹೋಮ್ ಡೆಲಿವರಿ ಕೊಡ್ತೀವಿ ನಾವೇನು. ಬೆಣ್ಣೆ ಬಿರಿಯಾನಿ ನನಗೂ ಹೇಗಿದೆ ಅಂತ ಇವಾಗ ತಿನ್ನಬೇಕು ಅನಿಸ್ತಾ ಇದೆ. ಸೊ ತಿಂತೀನಿ. ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಜಾಸ್ತಿ ಬಂದ್ಬಿಟ್ಟಿದೆ. 3 ಥರ ಮೀಲ್ಸು ಕೊಟ್ಬಿಟ್ಟಿದ್ದಾರೆ. ಫಿಶ್ ಮೀಲ್ಸು, ಚಿಕನ್ ಮೀಲ್ಸು, ಈ ಕಡೆ ಮಟನ್ ಮೀಲ್ಸ್ ಇದೆ. ಮಟನ್ ಮೀಲ್ಸಲ್ಲಿ ಹಂಗೆ ಹತ್ರ ಬನ್ನಿ. ಮಟನ್ ಮೀಲ್ಸಲ್ಲಿ ನಿಮಗೆ ಮಟನ್ ಸಾರು ಬರುತ್ತೆ, ವಿತ್ ಪೀಸಸ್ ಬರುತ್ತೆ. ಆಮೇಲೆ ಈರುಳ್ಳಿ, ಚಪಾತಿ,
ಸ್ವಲ್ಪ ಬಿರಿಯಾನಿ ರೈಸ್ ಕೊಡ್ತಾರೆ, ವೈಟ್ ರೈಸ್ ಕೊಡ್ತಾರೆ. ಆಮೇಲೆ ಮಟನ್ ಪೆಪ್ಪರ್ ಡ್ರೈ, ಇದು ಸಖತ್ತಾಗಿದೆ ನೋಡೋಕ್ಕೆ. ಜೊತೆಗೆ ಶೇರ್ವಾ ಕೊಡ್ತಾರೆ. ಸೊ ಫಿಶ್ ಮೀಲ್ಸು ಇದೆ. ಫಿಶ್ ಮೀಲ್ಸಲ್ಲಿ ನಿಮಗೆ ಒಂದು ಪೀಸ್ ಮೀನು ಕೊಡ್ತಾರೆ. ಜೊತೆಗೆ ವೈಟ್ ರೈಸು, ಸ್ವಲ್ಪ ಶೇರ್ವಾ, ಆಮೇಲೆ ಒಂದು ಫಿಶ್ ಫ್ರೈ, ಫಿಶ್ ಕಬಾಬ್ ಥರ ಇದೆ ಇದು. ಜೊತೆಗೆ ರೋಟಿ ಕೊಡ್ತಾರೆ. ಸೊ ಇಲ್ಲೂ ಅಷ್ಟೇ ಚಿಕನ್ ಮೀಲ್ಸಲ್ಲಿ ನಿಮಗೆ 2 ಥರ ಚಿಕನ್ ಸ್ಟಾರ್ಟರ್ಸ್ ಕೊಡ್ತಾರೆ. ಇದೊಂದು ಚಿಕನ್ ಮಸಾಲ, ಇದು ಚಿಕನ್ ಮಸಾಲ ಥರನೇ ಇದೆ. ಸೊ ಬಿರಿಯಾನಿ ರೈಸ್ ಸ್ವಲ್ಪ ಇರುತ್ತೆ, ವೈಟ್ ರೈಸ್ ಸ್ವಲ್ಪ ಇರುತ್ತೆ, ಶೇರ್ವಾ ಸ್ವಲ್ಪ ಇರುತ್ತೆ, ಚಪಾತಿ ಇರುತ್ತೆ. ಸೊ ಹಾಗೆ ಇಲ್ಲಿ ನೋಡೋದಾದರೆ ಬಿರಿಯಾನಿ ಕೊಟ್ಟಿದ್ದಾರೆ. ಇದು ಬಂದು ಮಟನ್ ಬಿರಿಯಾನಿ, ಬೆಣ್ಣೆ ಬಿರಿಯಾನಿ, ಜೊನ್ನೆಯಲ್ಲಿ ಬೆಣ್ಣೆ ಬಿರಿಯಾನಿ. ಇದು ಜೊನ್ನೆಯಲ್ಲಿ ಬೆಣ್ಣೆ ಬಿರಿಯಾನಿ ಹಾಕಿ ಕೊಟ್ಟಿದ್ದಾರೆ. ನಲ್ಲಿ ಮೂಳೆ ಸಗದಾಗಿ ಕಾಣ್ತಾ ಇದೆ. ಓಕೆ, ಇಲ್ಲಿ ಬಂದರೆ ಚಿಕನ್ ಬಿರಿಯಾನಿ, ಇದು ಅಷ್ಟೇ ಬೆಣ್ಣೆ ಬಿರಿಯಾನಿ ಕೊಡ್ತಾರೆ. ಒಳ್ಳೆ ರೈಸ್ ಕ್ವಾಲಿಟಿ ಇರುತ್ತೆ. 2 ಥರ, ಒಂಥರ ಶೇರ್ವಾ, ಒಂದು ಇದು ಕೊಡ್ತಾರೆ ರೈತ. ಆಮೇಲೆ ಇದು ಬಂದು ಲೆಮನ್ ಚಿಕನ್ ತರಿಸಿದ್ದೀವಿ ಇವತ್ತು ನಾವು. ಲೆಮನ್ ಚಿಕನು ಡಿಫ್ರೆಂಟ್ ಆಗಿರುತ್ತೆ ಅಂತ ಇಲ್ಲಿ ಹೇಗಿದೆ ನೋಡೋಣ ಅಂತ ತರಿಸಿದ್ದೀವಿ. ಫೈನಲಿ ಕಬಾಬ್ ಇದೆ, ಕ್ರಿಸ್ಪಿ ಕಬಾಬು. ಜೊತೆಗೆ ಮಟನ್ ಮಸಾಲ ಇದೆ, ಮಟನ್ ಮಸಾಲ. ಇದು ಕೂಡ ಸ್ವಲ್ಪ ಗ್ರೇವಿ ಭರಿತವಾಗಿ ಇದೆ. ನಾರ್ಮಲಿ ಒಳ್ಳೆ ಕ್ವಾಲಿಟಿ ರೈಸೆ. ಸೊ ಫಿಶ್ ಮೀಲ್ಸು ಮೀನು ಸಾರು ಹೇಗಿದೆ ಅಂತ ನೋಡಬೇಕು. ಅದಕ್ಕೋಸ್ಕರ ಮೀನು ಸಾರು ಕಲರ್ಫುಲ್ ಆಗಿದೆ. ಫುಲ್ಲು ಖಾರದ ಪುಡಿ ಜಾಸ್ತಿ ಹಾಕಿರ್ಬೋದು. ಆಮೇಲೆ ಮೀನು ನನ್ನ ಫೇವ್ರೇಟ್ ಮೀನು ಅದು ಫುಲ್ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ ಮಾತ್ರ. ಆಹಾ, ಕಲಿಸ್ಕೊಂಡು ತಿಂದ್ಬಿಡೋಣ. ಚಿಯರ್ಸ್. ಚೆನ್ನಾಗಿದೆ. ಅಗಿತಾ ಖಾರ ಫೀಲ್ ಆಗುತ್ತೆ. ಒಂಥರ ಖಾರಭರಿತವಾಗಿದೆ. ಹುಳಿ ಜಾಸ್ತಿ ಇದೆ ಗುರು. ಮೀನು ಹೇಗಿದೆ ನೋಡೋಣ. ಫಿಶ್ಶು ಒಳ್ಳೆ ಫಿಶ್ಶು, ಒಳ್ಳೆ ಕ್ವಾಲಿಟಿ ಫಿಶ್ಶು. ಬಾಂಗ್ಡಾ ಮೀನು ಹಾಕಿದ್ದಾರೆ. ಚಿಯರ್ಸ್. ಫ್ರೆಶ್ ಇದೆ ಮೀಟು. ಹುಳಿಯಾಗಿ ಖಾರವಾಗಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ತಿಂತಾಯಿದ್ರೆ. ಫಿಶ್ ಕಬಾಬ್ ಇದೆ, ಬನ್ನಿ ಇದಾಗಿದೆ ಅಂತ ನೋಡೋಣ. ಫಿಶ್ ಕಬಾಬು, ಮೀನು ಫುಲ್ಲು ಫ್ರೈ ಆಗೋಗ್ಬಿಟ್ಟಿದೆ ನೋಡಿ. ಇಲ್ಲಿ ತಿನ್ನುವ ಸಮಯ ಶಿವ. ಸಾಕಾಗಿದೆ ಅವರು. ಇದು ಅಷ್ಟೇ ಲೈಟಾಗಿ ಖಾರ ಫೀಲ್ ಆಗುತ್ತೆ. ಮುಳ್ಳೆಲ್ಲ ಅಗಿಬೋದು ನೋಡಿ. ಮುಳ್ಳೆಲ್ಲ ಹಂಗೆ ಆಗುತ್ತೆ, ತಿಂದ್ಬಿಡ್ಬೋದು. ನನಗೆ ಅಭ್ಯಾಸ ಇದೆ ಮುಂಚೆಯಿಂದನೂ. ಬಟ್ ಡೋಂಟ್ ಟ್ರೈ ದಿಸ್ ಎಟ್ ಹೋಮ್. ಓಕೆ, ನಾನು ತಿಂತೀನಿ ಅಂತ ನೀವು ಟ್ರೈ ಮಾಡಿಬಿಡಿ. ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ನಿಮಗೆ ತೊಂದರೆ. ಚಪಾತಿ ತಿನ್ಬಿಡೋಣ. ಸ್ವಲ್ಪ ಇಲ್ಲಿ ಮೀನಿನ ಶೇರ್ವಾ ಕೊಟ್ಟಿದ್ದಾರೆ, ಮೀನಿನ ಸಾರು, ಚಪಾತಿ. ಚೆಸ್. ಚಪಾತಿಗೂ ಮೀನು ಸಾರಿಗೂ ಒಳ್ಳೆ ಕಾಂಬಿನೇಷನ್ ಗುರು, ಚೆನ್ನಾಗಿದೆ. ಬಂದರೆ ಮೀನು ಇಷ್ಟಪಡೋರು ಮರೀದ ತರಿಸ್ಕೊಳ್ತೀನಿ. ಹುಳಿಯಾಗಿ ಒಂಥರ ಮಸ್ತಿತ್ತು. ಸಿರಿಮನೆ ಬೆಣ್ಣೆ ಬಿರಿಯಾನಿಲಿ ಫಿಶ್ ಮೀಲ್ಸು ತಿಂದಾಯಿತು. ಚಿಕನ್ ಮೀಲ್ಸ್ಗೆ ಜಂಪ್ ಆಗೋಣ ಬನ್ನಿ. ಸೊ 2 ಥರ ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ. ಚಿಕನ್ ಮಸಾಲಾನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಚಿಕನ್ ಮಸಾಲ, ಬಿರಿಯಾನಿ ರೈಸು, ವೈಟ್ ರೈಸು ಎಲ್ಲ ಇದೆ. ಸೊ ಫಸ್ಟು ವೈಟ್ ರೈಸಿಂದ ಸ್ಟಾರ್ಟ್ ಮಾಡುವ. ಚಿಕನ್ ಮೀಲ್ಸ್ ತಿಂದ್ಬಿಡೋದೆ ಕೆಲಸ. ಚಿಕನ್ ಮೀಲ್ಸ್ ಹೇಗಿದೆ ನೋಡುವ. ಚಿಕನ್ ಮೀಲ್ಸು ನಿಮಗೋಸ್ಕರ. ಚಿಯರ್ಸ್. ಕೋಳಿ ಸಾರು ಒಂಥರ ಹೆಂಗೆ ಅಂದರೆ ನಾಟಿ ಕೋಳಿ ಸಾರು ರುಚಿ ಬಂದ್ಬಿಟ್ಟಿದೆ ಇದು. ನನಗಂಗೆ ಅನ್ನಿಸ್ತಾ ಇದೆ ಒಂಥರ ಏನೋ ನಾಟಿ ಕೋಳಿ ಮನೇಲಿ ಮಾಡಿದಾಗ ಆ ರುಚಿ ಇರುತ್ತಲ್ಲ, ಆ ರುಚಿ ಇದೆ ಸಾರಲ್ಲಿ. ನೈಸ್. ಇವರೆಲ್ಲ ತರಿಸೋದು ದೇಸಿ ಹಸುವಿನ ತುಪ್ಪ, ಹಳ್ಳಿ ಕಡೆ ಹೋಗಿ ತರಿಸೋದು. ಅದೇ ರೀತಿ ಇವ್ರು ಹಾಕೋ ಇಂಗ್ರೀಡಿಯೆಂಟ್ಸು ಅಷ್ಟೇ ಎಲ್ಲ ನ್ಯಾಚುರಲ್ ಆಗಿ ಇರುವಂಥ ಇಂಗ್ರೀಡಿಯೆಂಟ್ಸೇ ಹಾಕ್ತಾರೆ. ಹಾಗಾಗಿ ಈ ಟೇಸ್ಟ್ ಬಂದಿದೆ. ಎಲ್ಲ ಕ್ಲೀನಾಗಿ ರುಬ್ಬಿ ಹಾಕಿದ್ದಾರೆ ಅವರು, ಮನೆ ರುಚಿ. ಸ್ಟಾರ್ಟರ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟರ್ಸು ಕೂಡ ನಾವು ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಚಿಕನ್ ಮಸಾಲ ಫುಲ್ಲು ಮಸಾಲೆ ಭರಿತವಾಗಿದೆ. ಸ್ವಲ್ಪ ನಾನು ಮಸಾಲ ಹಾಕೋತೀನಿ. ಚಿಕನ್ ಮಸಾಲ ಫುಲ್ಲು ಮಸಾಲೆ ಭರಿತವಾಗಿದೆ ಗುರು. ಇದು ಖಾರ ಭರಿತವಾಗಿದೆ. ಖಾರ ಹಸಿಮೆಣಸಿನ್ಕಾಯಿ ಫ್ಲೇವರ್ ಇದು.
ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ, ಚಿಕ್ಕ ಚಿಕ್ಕದಾಗಿ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಿಗುತ್ತೆ. ಎಲ್ಲ ರುಬ್ಬಾಕಿದ್ದಾರೆ, ಬಟ್ ಹಸಿಮೆಣಸಿನ್ಕಾಯಿ ಖಾರ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿತ್ತು. ಇವಾಗ ಚಿಕನ್ ಚಿಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಚಿಕನ್ ಚಿಲ್ಲಿ ಹೇಗಿದೆ ನೋಡೋಣ. ಇಲ್ಲೇ ಸೈಡಲ್ಲಿ ಹಾಕೋತೀನಿ. ನೋಡ್ತಾ ಇರ್ಬೋದು ಹೇಗಿದೆ ಚಿಲ್ಲಿ ಮಸಾಲ. ವಾ ವಾ ವಾ, ದಪ್ಪಮೆಣಸಿನ್ಕಾಯಿನೂ ಹಾಕಿದ್ದಾರೆ ಇದರಲ್ಲಿ. ಸೊ ನೋಡ್ತಾ ಇದ್ದೀರಾ, ದಪ್ಪಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎರಡೂ ಹಾಕಿದ್ದಾರೆ. ಸೊ ದಪ್ಪಮೆಣಸಿನ್ಕಾಯಿಲಿದೆ ನೋಡಿ. ಹಸಿಮೆಣಸಿನ್ಕಾಯಿ, ಇದು ಒಂದು ಚಿಕನ್ ಚಿಲ್ಲಿ. ಜಸ್ ಆನಂದ. ಈ ಚಳಿ ವೆದರ್ಗೆ ಈ ಥರ ಒಂದು ಚಿಕನ್ ಚಿಲ್ಲಿ ಇದ್ಬಿಟ್ರೆ ಸಂಜೆ ಟೈಮಲ್ಲಿ ಸಖತ್ತಾಗಿರುತ್ತೆ. ಬಂದರೆ ಚಿಕನ್ ಚಿಲ್ಲಿ ಮಿಕ್ಸ್ ಮಾಡಿದೆ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿತ್ತು. ಸೊ ಮೀಲ್ಸ್ ಆಯಿತು. ಮೀಲ್ಸಲ್ಲಿ ಇದೆಲ್ಲ ಬರುತ್ತೆ. ಕುಷ್ಕ ರೈಸು ಕೊಡ್ತಾರೆ, ಬಿರಿಯಾನಿ ರೈಸು. ಸೊ ಇದು ಬಿರಿಯಾನಿ ತಿನ್ನಬೇಕಾದ್ರೆ ಹೇಗಿರುತ್ತೆ ಅಂತ ನಿಮಗೆ ನಾನು ಹೇಳ್ತೀನಿ. ಬನ್ನಿ ಇವಾಗ ಮಟನ್ ಮೀಲ್ಸ್ಗೆ ಜಂಪ್ ಆಗುವ. ಒಂದು 2-3 ಪೀಸ್ ಹಾಕಿರ್ತಾರೆ, 4 ಪೀಸ್ ಹಾಕಿರ್ತಾರೆ, ಜಾಸ್ತಿನೇ ಆಗಿರ್ತಾರೆ. ಫುಲ್ಲು ಗಟ್ಟಿಯಾಗಿ ಅಂದರೆ ತಿಕ್ಕಾಗಿದೆ ಸಾರು. ಆಹಾ, ಈ ಥರ ತಿಕ್ನೆಸ್ ಇರಬೇಕು ಸಾರಲ್ಲಿ, ಆಗಲೇ ಮೊಗ್ಯಾಂಬೋಗೆ ಮಜಾ ಬರೋದು ಅಲ್ವಾ. ಸೊ ಕಲಿಸ್ಕೊಂಡು ತಿಂತಾಯಿದ್ರೆ ಮಜಾ ಫುಲ್ ಇರುತ್ತೆ, ಏನಂತೀರ. ಸೊ ಪೀಸ್ ನೋಡ್ಬೋದು, ಮೀಟು ಕೂಡ ಅಷ್ಟೇ ಸಾಫ್ಟಾಗಿದೆ. ಫಸ್ಟು ಮೀಟೇ ತಿನ್ನೋಣ ಅಲ್ಲ, ಮಟನ್ ಮೀಟು. ಬನ್ನಿ ತಿನ್ನೋಣ ಹೇಗಿದೆ ಅಂತ. ಸಾಫ್ಟ್ ಇದೆ ಮೀಟು, ನನಗೆ ಆ ಸಾಫ್ಟ್ನೆಸ್ ಇಷ್ಟ ಆಯಿತು. ಮೀಟಲ್ಲಿ ಫ್ರೆಶ್ನೆಸ್ ಇದೆ, ಸಾಫ್ಟ್ನೆಸ್ ಇದೆ, ಮತ್ತು ಜ್ಯೂಸಿನೆಸ್ಸು ಇದೆ. ಫುಲ್ ಹೀರ್ಕೊಂಡಿರುತ್ತಲ್ಲ, ಜ್ಯೂಸಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಮಟನ್ ಪೆಪ್ಪರ್ ಡ್ರೈ ಹಾಕೋತಾ ಇದ್ದೀನಿ. ಸೊ ಮಟನ್ ಪೆಪ್ಪರ್ ಡ್ರೈ ಫುಲ್ಲು ಗ್ಲಾಸಿಯಾಗಿ, ಶೈನಿಂಗ್ ಆಗಿ, ಪೆಪ್ಪರಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮಟನ್ ಪೀಸ್ ಮಾತ್ರ ಅದ್ಭುತವಾಗಿ ಕಟ್ ಮಾಡಿದ್ದಾರೆ ಅವರು. ನೋಡಿ ಯಾವ ಥರ ಜ್ಯೂಸಿಯಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಮಟನ್ ಪೀಸ್ ಈ ಥರ ಇರುತ್ತೆ, ಇದರಲ್ಲಿ ಸ್ವಲ್ಪ ಇದೆಲ್ಲ ಇಟ್ಕೊಂಬಿಟ್ಟು. ಮಟನ್ ಪೀಸ್ ಅಂದರೆ ಹೀಗಿರಬೇಕು ಗುರು. ತಿನ್ಬಿಡೋಣ. ಚಿಯರ್ಸ್. ಸೊ ಪೆಪ್ಪರ್ ಡ್ರೈ ಮಿಸ್ ಮಾಡೋಂಗೆ ಇಲ್ಲ ಗುರು. ಖಾರಭರಿತವಾಗಿದೆ, ಪೆಪ್ಪರ್ದು ಸ್ಪೈಸಿನೆಸ್ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಇದೆ. ಸಾಫ್ಟ್ ಮಟನ್ ಮಾತ್ರ ಈ ಸಾಫ್ಟ್ನೆಸ್ಗೆ ನೀವು ಬಾಯಲ್ಲಿ ಅಗಿಬೇಕಾದ್ರೆ ಫುಲ್ಲು ಕರಗುತ್ತೆ, ಫುಲ್ಲು ಸ್ಪ್ರೆಡ್ ಆಗುತ್ತೆ ಬಾಯಿ ತುಂಬ. ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮಟನ್ ಪೆಪ್ಪರ್ ಡ್ರೈ ವಿತ್ ಮೀಲ್ಸ್ ಜೊತೆಲಿ ಇದು ಕೊಡ್ತಾರೆ, 1 ಕಪ್ಪು. ಚೆನ್ನಾಗಿದೆ ಮಾತ್ರ. ಇದು ಸಪ್ರೇಟಾಗೂ ಕೂಡ ತರಿಸ್ಕೊಂಡು ತಿನ್ಬೋದು. ಈಗ ಮೀಲ್ಸ್ ಮುಗೀತು, ಬಿರಿಯಾನಿ ಕಾಯ್ತಾ ಇದೆ. ಬಿರಿಯಾನಿ ಬನ್ನಿ ಹೇಗಿದೆ ನೋಡೋಣ ಬಿರಿಯಾನಿ. ಸೊ ಈಗ ನಮ್ಮ ಮುಂದೆ ಜೊನ್ನೆಯಲ್ಲಿ ಬೆಣ್ಣೆ ಬಿರಿಯಾನಿ ಫುಲ್ಲು ಜಿನುಗ್ತಾ ಇದೆ ಮೇಲ್ಗಡೆ ಬೆಣ್ಣೆ. ಸಾಫ್ಟಿ ಆಗಿದೆ. ಸೊ ಫಸ್ಟು ಚಿಕನ್ ಬಿರಿಯಾನಿ ತಿನ್ನೋಣ, ಆಮೇಲೆ ಮಟನ್ ಬಿರಿಯಾನಿ ತಿನ್ನೋಣ. ಪೀಸಸ್ ಎಲ್ಲ ಬರ್ತಾ ಇದೆ. ಒಂಥರ ಬೆಣ್ಣೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ. ಇದು ಸಖತ್ ಸಾಫ್ಟಾಗಿರೋಗಿದೆ ಇದು. ಗುಡ್. ಇದಕ್ಕೂ ನಿಂಬೆಹಣ್ಣೆಲ್ಲ ಕೊಡ್ತಾರೆ, ನಿಂಬೆಹಣ್ಣು ಆಮೇಲೆ ಹಾಕ್ಕೋತೀನಿ. ಮೊದಲು ಬಿರಿಯಾನಿ ಹೇಗಿದೆ ನೋಡುವ ಬನ್ನಿ. ಬೆಣ್ಣೆ ಬಿರಿಯಾನಿ ಘಮ ಅಂತ ಇದೆ. ಮಸ್ತಿದೆ ಗುರು. ಇವ್ರು ಹಾಕಿರೋ ರೈಸ್ ಕ್ವಾಲಿಟಿ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ರೈಸ್ ಕ್ವಾಲಿಟಿ ಮತ್ತು ಜಾಸ್ತಿ ಬೆಣ್ಣೆ ಹಾಕೋರೆ, ದೇಸಿ ಬೆಣ್ಣೆ, ಅದರದ್ದೇ ಘಮ, ಫುಲ್ ಅದರದ್ದೇ ಘಮ. ಆಮೇಲೆ ಮಸಾಲೆ ಎಲ್ಲ ನುಣ್ಣಗೆ ಕ್ಲೀನಾಗಿ ರುಬ್ಬ ಹಾಕಿದ್ದಾರೆ, ಒಂಥರ ನಾಟಿ ಸ್ಟೈಲು, ಚೆನ್ನಾಗಿದೆ. ಸೊ ಮಟನ್ ಬಿರಿಯಾನಿ ನೋಡಬೇಕು, ಅದರಲ್ಲಿ ಪೀಸ್ ಹೇಗಿರುತ್ತೆ ಅಂತ ನೋಡಬೇಕು. ಬನ್ನಿ ಮಟನ್ ಬಿರಿಯಾನಿ ಹೇಗಿದೆ ನೋಡೋಣ. ಸೊ ಮಟನ್ ಬಿರಿಯಾನಿ ನಲ್ಲಿ ಮೂಳೆ ಎಲ್ಲ ಇದೆ. ಸೊ ಪೀಸಸ್ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಮಟನ್ ಪೀಸಸ್ಸು ಫುಲ್ಲು ಸಾಫ್ಟು. ಫುಲ್ಲು ಸಾಫ್ಟ್ ಆ್ಯಂಡ್ ಜ್ಯೂಸಿಗರು. ಈ ಮಟನ್ನ ಈ ಥರನೇ ತಿನ್ನಬೇಕು. ಫಸ್ಟು ಬಿರಿಯಾನಿ ಹಾಕೋತೀನಿ. ಫುಲ್ಲು ಏನಂದರೆ ಆ ಬೆಣ್ಣೆಲಿ ಹಂಗೇ ಮಿಕ್ಸ್ ಆಗಿಬಿಟ್ಟಿದೆ ಗುರು, ಯಥೇಚ್ಛವಾಗಿ ಆ ಬಿರಿಯಾನಿಯ ಘಮ. ಸೊ ಇಲ್ಲಿ ನಾನು ಮಟನ್ ಪೀಸ್ ಬಗ್ಗೆ ಹೇಳಲೇಬೇಕು. ಸೂಪರ್ ಸ್ಮೂತಾಗಿದೆ ಮಾತ್ರ ಮಟನ್ ಪೀಸು, ಎಳೆಯಾಗಿ ಹಂಗೆ ಬಿಡಿಸ್ಕೊತಾ ಇದೆ ಗುರು. ತಿನ್ಬಿಡೋಣ ಮಟನ್ ಫಸ್ಟೇ. ಚಿಯರ್ಸ್.
ಗುಡ್. ಪೀಸ್ ಮಾತ್ರ ಸೂಪರ್ ಸಾಫ್ಟ್ ಆಗಿತ್ತು. ಒಂಥರ ಬೆಣ್ಣೆ ಬಿರಿಯಾನಿಲಿ ಬೆಣ್ಣೆ ಕರಗ್ದಂಗೆ ಮಟನ್ ಪೀಸು ಕರಗ್ತಾ ಇದೆ ಅಂತ ಹೇಳ್ಬೋದು. ಸೂಪರ್ ಸಾಫ್ಟು. ಈಗ ಬಿರಿಯಾನಿನೂ ಹೇಗಿದೆ ನೋಡೋಣ ಬನ್ನಿ. ಶಿವ. ಇದಂತೂ ಆ ಮಟನ್ದು ಆ ಜಿಡ್ಡಿನ ಅಂಶ ಇರುತ್ತಲ್ಲ ಅದು ರಿಲೀಸ್ ಆಗಿದೆ. ಆಮೇಲೆ ಫುಲ್ಲು ರಸಭರಿತವಾಗಿ ಒಂದು ನಾರ್ಮಲ್, ಜಾಸ್ತಿ ಖಾರ ಇಲ್ಲ, ಸ್ವಲ್ಪ ಖಾರ ಕಡಿಮೆ ಇದೆ, ಬಟ್ ನಾರ್ಮಲ್ ಆಗಿದೆ. ಆದರೆ ಮಟನ್ದು ಟೇಸ್ಟು ಡಾಮಿನೇಟ್ ಮಾಡುತ್ತೆ ಇದರಲ್ಲಿ. ಮಟನ್ದು ಆಮೇಲೆ ಆ ತುಪ್ಪದ ಘಮ ಇರುತ್ತಲ್ಲ ಅದು ಡಾಮಿನೇಟ್ ಮಾಡುತ್ತೆ. ಒಂಥರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಮೈಲ್ಡ್ ಫ್ಲೇವರು, ಜಾಸ್ತಿ ಖಾರಭರಿತವಾಗಿಲ್ಲ. ಸೊ ಇದಾದಮೇಲೆ ಲೆಮನ್ ಚಿಕನ್ ತರಿಸ್ಕೊಂಡಿದ್ದೀವಿ. ಲೆಮನ್ ಚಿಕನ್ ಹೇಗಿದೆ ನೋಡೋಣ ಬನ್ನಿ. ಒಂದೆರಡು ಪೀಸು ಹಾಗೆ ತೊಗೊಂಡು ಟ್ರೈ ಮಾಡಿ ನೋಡೋಣ. ಸೊ ನೋಡಿ, ಈ ಥರ ಇರುತ್ತೆ ಪೀಸ್ಗಳು. ಲೆಮನ್ ಚಿಕನ್ ಪೀಸು ಆಹಾ ಫುಲ್ಲು ಹುಳಿ ಹುಳಿಯಾಗಿ ಖಾರವಾಗಿರುತ್ತಿದ್ದು. ಸೊ ಲೆಮನ್ ಚಿಕನ್ ಪೀಸಲ್ಲಿ ಜಾಸ್ತಿ ಲೆಮನ್ ಹಾಕಿ, ಆ ಲೆಮನ್ ಫ್ಲೇವರ್ ಗೊತ್ತಾಗ್ತಾ ಇದೆ ನನಗೆ. ತಿಂತಾ ಇದ್ದಂಗೆ ಚಿಕನ್ ಪೀಸ್ ನೋಡಿ ಈ ಥರ ಇರುತ್ತೆ. ಸೊ ಲೆಮನ್ ಚಿಕನ್ನು ಸಖತ್ತಾಗಿರುತ್ತೆ. ಹುಳಿ ಹುಳಿ ಆಗಿದೆ. ಆಮೇಲೆ ಲೈಟಾಗಿ ಸ್ವಲ್ಪ ಖಾರ ಬರುತ್ತೆ. ಹುಳಿ ಹುಳಿ ಆಗಿದೆ ಅಷ್ಟೇ. ಇದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಚಿಕನ್ ಸಾಫ್ಟ್ ಆಗಿದೆ. ಒಂದು ಮಧ್ಯದಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸಿಗ್ಬೇಕಾರೆ ಇದು ಕೂಡ ಅಷ್ಟೇ ಸ್ಟಾರ್ಟರ್ಸಲ್ಲಿ ತರಿಸ್ಕೊತೀನಿ. ಮಜಾ ಬಂತು. ಈಗೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಮಟನ್ ಚಿಲ್ಲಿ ಮಸಾಲ. ಫುಲ್ಲು ಕ್ರೀಮಿಯಾಗಿ ಯಾವ ಥರ ಇದೆ ನೋಡಿ. ಇದರಲ್ಲಿ ನಿಮಗೆ ಮಟನ್ ಪೀಸಸ್ ಎಲ್ಲ ನೋಡ್ಬೋದು. ಫುಲ್ಲು ಗ್ಲಾಸಿ ಶೈನಿಂಗ್ ಹೊಡಿತಾ ಇದೆ. ನನಗಂತೂ ಇದಂತೂ ಸಾಕತ್ ಇಂಪ್ರೆಸ್ ಆಯಿತು ಗುರು. ತುಪ್ಪ ನೀವು ಪ್ರೆಸ್ ಮಾಡಿದ ತಕ್ಷಣವೇ ಕಟ್ಟಾಗಿ ಹೋಗ್ತಾ ಇದೆ. ಸೊ ನೋಡಿ, ಮಟನ್ ಪೀಸಸ್ಸು ಲೇಯರಾಗಿ ಕಟ್ಟಾಗ್ತಾ ಇದೆ. ಇದು ಈ ಥರ ಪೀಸ್ ಇರಬೇಕು. ವಾವ್, ನನಗೆ ಈ ಪೀಸ್ ನೋಡೇ ಸಖತ್ ಇಂಪ್ರೆಸ್ ಆಯಿತು. ಜಾಸ್ತಿ ಗ್ರೇವಿ ತೊಗೊಂಡಿದ್ದೀನಿ. ತಿನ್ಬೋಣ ಬನ್ನಿ ಹೇಗಿದೆ ಅಂತ. ಶಿವ. ಅದ್ಭುತ. ಇದಂತೂ ಮಾತ್ರ ನೀವು ಯಾವ್ದು ತರಿಸ್ಕೊತೀರೋ ಇಲ್ವೋ ಗೊತ್ತಿಲ್ಲ, ಮಟನ್ ಚಿಲ್ಲಿ ಮಸಾಲ ಅಂತೂ ತರಿಸ್ಕೊಳ್ಳೇಬೇಕು. ಫುಲ್ಲು ಸಾಫ್ಟು. ಜಾಸ್ತಿ ಓವರ್ ಖಾರ ಇಲ್ಲ. ಖಾರ ಎಲ್ಲ ಮೀಡಿಯಮ್ ಆಗೇ ಇದೆ. ಇದರಲ್ಲಿ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಆ ಗ್ರೇವಿ, ಅದರಲ್ಲಿ ಈರುಳ್ಳಿ ಫ್ಲೇವರು ಅದೆಲ್ಲ ಸಖತ್ತು ಮಜಾ ಬರುತ್ತೆ. ಇದು ನೀವು ಚಪಾತಿಗೂ ತಿನ್ಬೋದು, ರೈಸ್ಗೂ ಕಲಿಸ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ನಾನು ಹಾಗೆ ತಿನ್ನೋದಿದ್ನ ಇವಾಗ. ನನಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋಗಿದೆ. ಜಾಸ್ತಿ ಕರ್ಬೇವಿನ ಸೊಪ್ಪಾಗಿ ಒಳ್ಳೆ ಗ್ರೇವಿ ಕೊಟ್ಟಿದ್ದಾರೆ. ಮಾತ್ರ ಪೀಸಸ್ ಮಾತ್ರ ಫುಲ್ ಸಾಫ್ಟು, ಜಾಸ್ತಿ ಕಚ್ಚಿ ಅಗಿಯೋವಂಥ ಅವಶ್ಯಕತೆನೇ ಇಲ್ಲ. ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ತಿನ್ಬೋದು. ಸಖತ್ತಾಗಿತ್ತು. ಸೊ ಈ ಒಂದು ಮಟನ್ ಮಸಾಲ ಒಂದಿಗೆ ನಮ್ಮ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ. ಹೇಗಿತ್ತು ಸ್ನೇಹಿತರೆ ವಿಡಿಯೋ? ಇಷ್ಟ ಆಯಿತಾ? ಸಿರಿಮನೆ ಬೆಣ್ಣೆ ಬಿರಿಯಾನಿ ಅಂತ HMT ಲೇಔಟು ನೆಲಗೇದರ್ನಹಳ್ಳಿ ಕ್ರೈಸ್ಟ್ ಕಾಲೇಜ್ ಆಪೋಸಿಟಲ್ಲೇ ಇರೋವಂಥದ್ದು. ಒಂದ್ಸಲ ಇದೇ ಏರಿಯಾದವ್ರಾಗಿದ್ದರೆ ಅಥವಾ ಈ ಕಡೆ ಸುತ್ತಮುತ್ತ ಏರಿಯಾದವ್ರಾಗಿದ್ದರೆ ಅಥವಾ ಎಲ್ಲೇ ಇದ್ರೂ ಪರವಾಗಿಲ್ಲ, ಒಂದ್ಸಲ ನಿಮಗೆ ಈ ಬೆಣ್ಣೆ ಬಿರಿಯಾನಿ, ಅದು ದೇಸಿ ಹಸುವಿನ ಬೆಣ್ಣೆಯಿಂದ ಬೆಣ್ಣೆ ಆಗಿರೋ ಬಿರಿಯಾನಿನ ತಿನ್ನಬೇಕು ಅಂದರೆ ಸಿರಿಮನೆ ಬೆಣ್ಣೆ ಬಿರಿಯಾನಿಗೆ ಒಂದ್ಸಲ ವಿಸಿಟ್ ಮಾಡಿ. ಸ್ಟಾರ್ಟರ್ಸ್ ಎಲ್ಲ ಇವಾಗ ಎಷ್ಟು ಚೆನ್ನಾಗಿ ಅವ್ರು ಕೊಟ್ಟಿದ್ರು, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ. ಪ್ರೈಸು ಕೂಡ ಅಷ್ಟೇ ಪಾಕೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಇದೆ ಇದು. ಸೊ ಓನರ್ ಆವಾಗಲೇ ಹೇಳ್ದಂಗೆ ಪಾಕೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಒಳ್ಳೆ ಒಂದು ಫುಡ್ ಸರ್ವಿಸ್ನ ಕೊಡ್ತಾ ಇದ್ದಾರೆ ಸಿರಿಮನೆ ದೊಣ್ಣೆ ಬಿರಿಯಾನಿ. ಸೀಟಿಂಗ್ ಕೆಪಾಸಿಟಿ ಅಂತೂ ಜಾಸ್ತಿ ಇದೆ. ಇಲ್ಲಿ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರು ಎರಡರಲ್ಲೂ ಇದೆ. ಸೀಟಿಂಗ್ ಕೆಪಾಸಿಟಿನೂ ಚೆನ್ನಾಗಿದೆ. ಡೈನಿಂಗ್ ಎಲ್ಲ ಬಂದೊಂದು ಸಲ ಟ್ರೈ ಮಾಡಿ. ಫುಲ್ಲು ನಾಟಿ ಸ್ಟೈಲು, ಹೆವಿ ಇಷ್ಟ ಆಗುತ್ತೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಮಟನ್ ಪೆಪ್ಪರ್ ಡ್ರೈ, ಮಟನ್ ಮಸಾಲ, ಆಮೇಲೆ ಚಿಕನ್ ಚಿಲ್ಲಿ, ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬಿರಿಯಾನಿ ಆಬ್ವಿಯಸ್ಲಿ ಮಟನ್ ಪೀಸಸ್ಗೋಸ್ಕರನಾದರೂ ಬರಲೇಬೇಕು ಅನ್ನಿಸ್ತು. ಎಲ್ಲ ಇಷ್ಟ ಆಯಿತು. ಸೊ ಇದರೊಂದಿಗೆ ನಮ್ಮ ಈ ಕಾರ್ಯಕ್ರಮ ಕೂಡ ಮುಗಿಸೋಂಥ ಸಮಯ ಆಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ, ಅಲ್ಲೂ ಕೂಡ ಸಿಗ್ತೀನಿ. ಇದೇ ಥರ ಒಳ್ಳೆ ಫುಡ್ ಕಂಟೆಂಟ್ ಮತ್ತು ಟ್ರಾವೆಲಿಂಗ್ ಕಂಟೆಂಟ್ಗೋಸ್ಕರ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.